ಏರೋಸ್ಪೇಸ್ ಎನ್ನುವುದು ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ವ್ಯವಹಾರದಲ್ಲಿನ ಭೂಮಿ ವಾತಾವರಣದಲ್ಲಿ ಹಾರಲು ಮಾನವ ಪ್ರಯತ್ನವಾಗಿದೆ ಮತ್ತು ಸುತ್ತಲಿನ ಬಾಹ್ಯಾಕಾಶ ಗಗನಯಾತ್ರಿಗಳು, ಅಂತರಿಕ್ಷಯಾನ ಸಂಸ್ಥೆಗಳು ಸಂಶೋಧನೆ, ವಿನ್ಯಾಸ, ಉತ್ಪಾದನೆ, ನಿರ್ವಹಣೆ ಅಥವಾ ವಿಮಾನ ಮತ್ತು ಬಾಹ್ಯಾಕಾಶ ನೌಕೆಯನ್ನು ನಿರ್ವಹಿಸುವುದು. ಏರೋಸ್ಪೇಸ್ ಚಟುವಟಿಕೆಯು ವೈವಿಧ್ಯಮಯವಾಗಿದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಪಹಲ್ಗಾಮ್ ದಾಳಿಯ ನಂತರ ಭಾರತದ ಪ್ರತೀಕಾರಕ್ಕೆ ಹೆದರಿ ಪಾಕಿಸ್ತಾನವು ತನ್ನ ವಾಯುಮಾರ್ಗವನ್ನು ಭಾರತೀಯ ವಿಮಾನಗಳಿಗೆ ಮುಚ್ಚಿದೆ. ಇದರಿಂದ ಭಾರತಕ್ಕೆ ತೊಂದರೆಯಾಗುವ ಬದಲು ಪಾಕಿಸ್ತಾನಕ್ಕೆ ಓವರ್ ಫ್ಲೈಟ್ ಶುಲ್ಕದ ಆದಾಯ ನಷ್ಟವಾಗಿ ತಾನೇ ತೊಂದರೆಗೆ ಸಿಲುಕಿದೆ. 2019ರ ಪುಲ್ವಾಮಾ ದಾಳಿಯ ನಂತರವೂ ಇದೇ ರೀತಿ ಮಾಡಿ $100 ಮಿಲಿಯನ್ ನಷ್ಟ ಅನುಭವಿಸಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಇದರಿಂದ ಮತ್ತಷ್ಟು ನಷ್ಟವಾಗುವ ಸಾಧ್ಯತೆ ಕೂಡ ಇದೆ. ಹೌದು, ಭಾರತೀಯ ವಿಮಾನಗಳಿಗೆ ತನ್ನ ಏರ್ ಸ್ಪೇಸ್ ಮುಚ್ಚಿರುವ ಪಾಕಿಸ್ತಾನ ತನ್ನ ಕಾಲ ಮೇಲೆ ತಾನೇ ಚಪ್ಪಡಿಕಲ್ಲು ಹಾಕಿಕೊಂಡಿದ್ದು, ಓವರ್ ಫ್ಲೈಟ್ ಶುಲ್ಕದಿಂದ ಗಳಿಸುವ ಆದಾಯಕ್ಕೆ ಕೊಕ್ಕೆ ಬಿದ್ದಿದೆ. ವಿಶ್ವದ 3ನೇ ಅತಿ ದೊಡ್ಡ ಮತ್ತು ವೇಗವಾಗಿ ಬೆಳೆಯುತ್ತಿರುವ ವಾಯುಯಾನ ಮಾರುಕಟ್ಟೆಯಾದ ಭಾರತದಿಂದ ಬರುತ್ತಿದ್ದ ಓವರ್ ಫ್ಲೈಟ್ ಶುಲ್ಕದ ಆದಾಯ ಈಗ ಪಾಕಿಸ್ತಾನಕ್ಕೆ ಸಿಗುತ್ತಿಲ್ಲ. ಇದರಿಂದ ಪಾಕಿಸ್ತಾನಕ್ಕೆ ಲಕ್ಷಾಂತರ ಡಾಲರ್ ನಷ್ಟವಾಗುತ್ತಿದೆ. ಈ ಮೂಲಕ ಭಾರತಕ್ಕೆ ಎಂದು ತೋಡಿದ್ದ ಹಳ್ಳದಲ್ಲಿ ಪಾಕಿಸ್ತಾನ ತಾನೇ ಬಿದ್ದಿದೆ. ಓವರ್ ಫ್ಲೈಟ್ ಶುಲ್ಕದಿಂದ ಪ್ರತಿ ವರ್ಷ ಪಾಕಿಸ್ತಾನ $106 ಮಿಲಿಯನ್ ಗಳಿಸುತ್ತಿತ್ತು. ಆದರೆ ಈಗ ತನ್ನ ಮೂರ್ಖತನದಿಂದ ಅದನ್ನು ಕಳೆದುಕೊಂಡು ಮತ್ತಷ್ಟು ಬಿಕಾರಿಯಾಗುವ ಕಡೆ ವಾಲಿದೆ. ಭಾರತದಿಂದ ಯುರೋಪ್, ಅಮೆರಿಕ ಸೇರಿ ಪಶ್ಚಿಮ ರಾಷ್ಟ್ರಗಳ ಕಡೆ ಹೆಚ್ಚಿನ ಸಂಖ್ಯೆಯ ವಿಮಾನಗಳು ಹಾರಾಡುತ್ತಿದ್ದವು. ಇವೆಲ್ಲ ಪಾಕಿಸ್ತಾನದ ಮೇಲೆಯೇ ಹೋಗುತ್ತಿದ್ದವು. ಈ ವೇಳೆ ಅವೆಲ್ಲ ಓವರ್ ಫ್ಲೈಟ್ ಶುಲ್ಕವನ್ನು ಪಾಕಿಸ್ತಾನಕ್ಕೆ ಪಾವತಿಸುತ್ತಿದ್ದವು. ಆದರೆ ಈಗ ಭಾರತೀಯ ವಿಮಾನಯಾನ ಸಂಸ್ಥೆಗಳಿಗೆ ತನ್ನ ಏರ್ ಸ್ಪೇಸ್ ಅನ್ನು ನಿರ್ಬಂಧಿಸಿರುವುದು ಪಾಕ್ನ ಆದಾಯ ಕುಸಿತಕ್ಕೆ ಕಾರಣವಾಗಿದೆ. ಏವಿಯೇಷನ್ನಲ್ಲಿ ಭಾರತವಷ್ಟೇ ಅಲ್ಲ, ವಿದೇಶಿ ಸಂಸ್ಥೆಗಳು ಕೂಡ ಇದ್ದು ಅವುಗಳಿಂದ ಪಾಕಿಸ್ತಾನ ಆದಾಯ ಗಳಿಸುತ್ತದೆ ಎಂಬುದು ಕೂಡ ವಾದಯಾಗಿತ್ತು. ಆದರೆ ಭಾರತದಿಂದ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಏರ್ ಇಂಡಿಯಾ ಹಾಗೂ ಇಂಡಿಗೋ ದಂಥ ಭಾರತೀಯ ವಿಮಾನಯಾನ ಸಂಸ್ಥೆಗಳೇ ಹೆಚ್ಚಿನ ಸೇವೆ ನೀಡುತ್ತಿರುವುದರಿಂದ ಪಾಕಿಸ್ತಾನ ಓವರ್ ಫ್ಲೈಟ್ ಆದಾಯದಲ್ಲಿ ಪ್ರಮುಖ ಪಾಲನ್ನು ಕಳೆದುಕೊಂಡಿದೆ. ಭಾರತ ಪಾಕಿಸ್ತಾನದ ವಿರುದ್ಧ ಹಲವು ಪ್ರತೀಕಾರದ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದಕ್ಕೆ ಪ್ರತಿಯಾಗಿ ಏನಾದರೂ ಮಾಡಬೇಕಲ್ಲ ಎಂದು ಪಾಕಿಸ್ತಾನ ಕೂಡ ಹಲವು ಕ್ರಮಗಳನ್ನು ಕೈಗೊಂಡಿತ್ತು. ಆದರೆ ಇದರಲ್ಲಿ ಭಾರತದ ವಿಮಾನಯಾನ ವಲಯಕ್ಕೆ ನಷ್ಟವನ್ನುಂಟು ಮಾಡುವ ಉದ್ದೇಶದಿಂದ ಭಾರತೀಯ ವಿಮಾನಗಳಿಗೆ ತನ್ನ ಏರ್ ಸ್ಪೇಸ್ ಅನ್ನು ಪಾಕಿಸ್ತಾನ ಮುಚ್ಚಿದೆ. ಆದರೆ ಇದು ಭಾರತಕ್ಕೆ ತೊಂದರೆ ಸೃಷ್ಟಿಸುವ ಬದಲು ಪಾಕಿಸ್ತಾನಕ್ಕೆ ಭಾರೀ ನಷ್ಟವನ್ನುಂಟು ಮಾಡುತ್ತಿದೆ. ಈ ಮೂಲಕ ಪಾಕಿಸ್ತಾನ ತನ್ನ ಕಾಲಿಗೆ ತಾನೇ ಗುಂಡು ಹಾರಿಸಿಕೊಂಡಂತಾಗಿದೆ. ಪಾಕಿಸ್ತಾನಕ್ಕೆ 2019ರಲ್ಲಿ $100 ಮಿಲಿಯನ್ ನಷ್ಟ ಆಗಿತ್ತು. ಪಾಕಿಸ್ತಾನದ ಏರ್ ಸ್ಪೇಸ್ ನಿರ್ಬಂಧದಿಂದ ಭಾರತೀಯ ವಿಮಾನಯಾನ ಸಂಸ್ಥೆಗಳು ಈಗ ಸುತ್ತಿ ಬಳಸಿ ಓಡಾಡುತ್ತಿವೆ. ಇದರಿಂದ ಹೆಚ್ಚಿನ ಇಂಧನ ಖರ್ಚಾಗುತ್ತಿದ್ದು ಸಮಯ ಕೂಡ ಬಹಳಷ್ಟು ಹಿಡಿಯುತ್ತಿದೆ. ಇದು ಬಿಟ್ಟರೆ ಭಾರತಕ್ಕೆ ಬೇರೆ ರೀತಿಯ ಸಮಸ್ಯೆ ಆಗುತ್ತಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಪ್ರಮುಖ ಆದಾಯದ ಮೂಲವೇ ನಿಂತು ಹೋಗಲಿದೆ. ಪಾಕಿಸ್ತಾನಕ್ಕೆ ಇಂತಹ ಪರಿಸ್ಥಿತಿ ಬಂದಿದ್ದು ಇದೇ ಮೊದಲಲ್ಲ. ಜುಲೈ 2019ರಲ್ಲಿ ಪುಲ್ವಾಮಾ ದಾಳಿಯ ನಂತರವೂ ಕೂಡ ಪಾಕಿಸ್ತಾನ ತನ್ನ ಏರ್ ಸ್ಪೇಸ್ ಅನ್ನು ಮುಚ್ಚಿತ್ತು. ಈ ವೇಳೆ ಸುಮಾರು $100 ಮಿಲಿಯನ್ ನಷ್ಟವನ್ನು ಪಾಕಿಸ್ತಾನ ಅನುಭವಿಸಿತ್ತು. ಏರ್ ಸ್ಪೇಸ್ ಮುಚ್ಚಿದ್ದರಿಂದ ಪ್ರತಿದಿನ 400 ವಿಮಾನಗಳು ಸುತ್ತಿ ಬಳಸಿ ಹಾರಾಡಿದ್ದವು. ಇದರಿಂದ ಪಾಕಿಸ್ತಾನ ನಾಗರಿಕ ವಿಮಾನಯಾನ ಪ್ರಾಧಿಕಾರ ಹಾಗೂ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳಿಗೆ ಭಾರೀ ನಷ್ಟವುಂಟಾಗಿತ್ತು. ಈಗ ಅದೇ ರೀತಿ ನಷ್ಟವನ್ನು ಪಾಕಿಸ್ತಾನ ಅನುಭವಿಸುತ್ತಿದೆ.
ಏರ್ ಸ್ಪೇಸ್ ಮುಚ್ಚುವುದರಿಂದ ಪಾಕಿಸ್ತಾನಕ್ಕೆ ಹೇಗೆ ನಷ್ಟ ಆಗ್ತಿದೆ ಅಂದರೆ, ಒಂದು ಬೋಯಿಂಗ್ 737 ವಿಮಾನವು ಪಾಕಿಸ್ತಾನದ ಏರ್ ಸ್ಪೇಸ್ ಮೂಲಕ ಹಾದು ಹೋದರೆ ಅದು ಓವರ್ ಫ್ಲೈಟ್ ಶುಲ್ಕವಾಗಿ $580 ಪಾವತಿಸಬೇಕು. ದೊಡ್ಡ ವಿಮಾನಗಳಿಗೆ ಈ ಓವರ್ ಫ್ಲೈಟ್ ಶುಲ್ಕ ಇನ್ನೂ ಹೆಚ್ಚಾಗಿರುತ್ತದೆ. ಏರ್ ಸ್ಪೇಸ್ ಮುಚ್ಚಿರುವುದರಿಂದ ಪಾಕಿಸ್ತಾನ ಓವರ್ ಫ್ಲೈಟ್ ಶುಲ್ಕದಿಂದ ಗಳಿಸುತ್ತಿದ್ದ ಆದಾಯದಲ್ಲಿ ಪ್ರತಿದಿನ $2,32,000 ನಷ್ಟವನ್ನು ಅನುಭವಿಸಿತ್ತು. ಇದರ ಜೊತೆಗೆ ಲ್ಯಾಂಡಿಂಗ್ ಮತ್ತು ಪಾರ್ಕಿಂಗ್ನಂತಹ ಇತರ ಶುಲ್ಕಗಳು ಕೂಡ ಕೈ ತಪ್ಪಿದ್ದರಿಂದ ದಿನದ ನಷ್ಟ ಸುಮಾರು $3,00,000ಗೆ ಏರಿತ್ತು. ಅದಲ್ಲದೆ ಅಂತಾರಾಷ್ಟ್ರೀಯ ಮಾರ್ಗಗಳನ್ನು ಸ್ಥಗಿತಗೊಳಿಸಿದ್ದರಿಂದ ಮತ್ತು ದೇಶೀಯ ಮಾರ್ಗಗಳಲ್ಲಿ ದೀರ್ಘ ಹಾರಾಟದ ಸಮಯದಿಂದ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಪ್ರತಿದಿನ ಸುಮಾರು $4,60,000 ನಷ್ಟವನ್ನು ಅನುಭವಿಸಿತ್ತು. ಇದರಿಂದ ಪಾಕಿಸ್ತಾನದ ನಾಗರಿಕ ವಿಮಾನಯಾನ ಸಂಸ್ಥೆ ಹಾಗೂ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಏರ್ಲೈನ್ಸ್ ಪ್ರತಿದಿನ $7,60,000 ನಷ್ಟವನ್ನು ಅನುಭವಿಸಿದ್ದವು. ಆ ಸಮಯದಲ್ಲಿ ಸುಮಾರು $100 ಮಿಲಿಯನ್ ನಷ್ಟವನ್ನು ಪಾಕಿಸ್ತಾನ ಅನುಭವಿಸಿತ್ತು. ಪಾಕಿಸ್ತಾನದ ಏರ್ ಸ್ಪೇಸ್ ಮುಚ್ಚಿದ್ದರಿಂದ ಭಾರತಕ್ಕೆ ಏನು ಸಮಸ್ಯೆ ಅಂದರೆ, ಪಹಲ್ಗಾಮ್ ದಾಳಿಯ ನಂತರ ಮತ್ತೆ ತನ್ನ ಏರ್ ಸ್ಪೇಸ್ ಅನ್ನು ಮುಚ್ಚಿರುವುದರಿಂದ ಪಾಕಿಸ್ತಾನ 2019ರಲ್ಲಿ ಅನುಭವಿಸಿದ ನಷ್ಟವನ್ನು ಮತ್ತೆ ಅನುಭವಿಸುತ್ತಿದೆ. ಈ ಸಲದ ಉದ್ವಿಗ್ನ ಪರಿಸ್ಥಿತಿಯನ್ನು ನೋಡಿದರೆ ಅದಕ್ಕಿಂತ ಹೆಚ್ಚಿನ ಅವಧಿಗೆ ಏರ್ ಸ್ಪೇಸ್ ಮುಚ್ಚುವ ಸಾಧ್ಯತೆ ಇದ್ದು ಪಾಕಿಸ್ತಾನಕ್ಕೆ ಹೆಚ್ಚಿನ ನಷ್ಟವಾಗಲಿದೆ. ಪಾಕಿಸ್ತಾನದ ನಿರ್ಧಾರದಿಂದ ಏರ್ ಇಂಡಿಯಾ ಮತ್ತು ಇಂಡಿಗೋ ಸಮಸ್ಯೆ ಅನುಭವಿಸುತ್ತಿವೆ. ದಿಲ್ಲಿ, ಅಮೃತಸರ, ಜೈಪುರ್, ಲಕ್ನೋ ಮತ್ತು ವಾರಣಾಸಿಯಂತಹ ನಗರಗಳಿಂದ ಹೊರಡುವ ವಿಮಾನಗಳು ಲಾಂಗ್ ರೂಟ್ ಅನ್ನು ತೆಗೆದುಕೊಳ್ಳಬೇಕಿದ್ದು ಅರಬ್ಬಿ ಸಮುದ್ರದ ಮೂಲಕ ಹೋಗುತ್ತಿವೆ. ಇದರಿಂದ ಟ್ರಾವೆಲ್ ಟೈಮಿಂಗ್ ಕೂಡ 2 ರಿಂದ 2.5 ಗಂಟೆಗಳ ಕಾಲ ಹೆಚ್ಚುತ್ತಿದೆ. ಒಟ್ನಲ್ಲಿ ಪಾಕಿಸ್ತಾನ ಭಾರತಕ್ಕೆ ಪೆಟ್ಟು ನೀಡಲು ಹೋಗಿ ತನ್ನ ಕಾಲ ಮೇಲೆ ತಾನೇ ಹಾಕಿಕೊಂಡಿರುವುದಂತೂ ನಿಜವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ತೆ. ಜೈ ಕರ್ನಾಟಕ ಮಾತೆ.